ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ನಮ್ಮ ಭಾರತ ಸರ್ಕಾರದ ಕಡೆಯಿಂದ ಯಾವೆಲ್ಲ ಒಂದು ಸಿಮ್ ಬೇಸ್ಡ್ ಮೆಸೇಜಿಂಗ್ ಅಪ್ಲಿಕೇಶನ್ಸ್ ಗಳಿದೆಯೋ, ಫಾರ್ ಎಕ್ಸಾಂಪಲ್ ವಾಟ್ಸಪ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ಸ್ನ್ಯಾಪ್ಚಾಟ್ ಆಗಿರ್ಬೋದು, ಇಂತಹ ಒಂದು ಮೆಸೇಜಿಂಗ್ ಅಪ್ಲಿಕೇಶನ್ಸ್ ಗಳಿದೆಯೋ ಇವುಗಳಿಗೆ ಎರಡು ಹೊಸ ರೂಲ್ ನ ತಗೊಂಡ್ಬರ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ಏನಪ್ಪಾ ರೂಲ್ ತಗೊಂಡ್ಬರ್ತಾ ಇದ್ದಾರೆ, ಅದರಲ್ಲೂ ಎಕ್ಸ್ಪೆಷಲಿ ವಾಟ್ಸಪ್ ಯೂಸರ್ಸ್ ಗಳಿಗಂತೂ ಈ ಒಂದು ಅಪ್ಡೇಟ್ ತುಂಬಾನೇ ಅಪ್ಲೈ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಏನ್ ರೂಲು ಅಂತ ಈ ಒಂದು ವಿಡಿಯೋದಲ್ಲಿ ಡಿಟೇಲ್ ಆಗಿ ತಿಳಿಸ್ಕೊಡ್ತಾ ಇದೀನಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಮೇಲ್ಗಡೆ ಕಾಣ್ತಾ ಇರೋ ಬ್ಲಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾ ಇದೇ ರೀತಿ ಯಾವುದೇ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡ್ತು ಅಂದ್ರು ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಹಾಗೆ ಈ ಒಂದು ವಿಡಿಯೋನ ನೀವು ಯಾರು ಫೇಸ್ಬುಕ್ ಅಲ್ಲಿ ನೋಡ್ತಿತ್ತು ಅಂದ್ರೆ ಈ ಕೂಡಲೇ ನಮ್ಮ ಒಂದು ಪೇಜ್ ಕೂಡ ಫಾಲೋ ಮಾಡ್ಕೊಳ್ಳಿ. ಸೊ ಮೊದಲದಾಗಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ನಮ್ಮ ಒಂದು ಭಾರತ ಸರ್ಕಾರದ ಕಡೆಯಿಂದ ಸಿಮ್ ಬೇಸ್ಡ್ ಮೆಸೇಜಿಂಗ್ ಅಪ್ಲಿಕೇಶನ್ಸ್ ಗಳು, ಅಂದ್ರೆ ನಾವು ಮೊಬೈಲ್ ನಂಬರ್ ಮುಖಾಂತರನೇ ಈ ಒಂದು ಮೆಸೇಜಿಂಗ್ ಅಪ್ಲಿಕೇಶನ್ಸ್ ಗಳನ್ನ ಏನ್ ಯೂಸ್ ಮಾಡ್ತೀವೋ, ಫಾರ್ ಎಕ್ಸಾಂಪಲ್ ವಾಟ್ಸಪ್ ನಾವು ಮೊಬೈಲ್ ನಂಬರ್ ಮುಖಾಂತರನೇ ಯೂಸ್ ಮಾಡಬೇಕು. ಟೆಲಿಗ್ರಾಮ್ ಕೂಡ ಅಷ್ಟೇ, ನಮ್ಮ ಒಂದು ಮೊಬೈಲ್ ನಂಬರ್ ಮುಖಾಂತರನೇ ಯೂಸ್ ಮಾಡಬೇಕು. ಇಂತಹ ಒಂದು ಮೆಸೇಜಿಂಗ್ ಅಪ್ಲಿಕೇಶನ್ಸ್ ಗಳ ಮೇಲೆ ಎರಡು ರೂಲ್ ತಗೊಂಡ್ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇಷ್ಟು ದಿನ ಏನಪ್ಪಾ ಆಗ್ತಿತ್ತು ಅಂದ್ರೆ, ನಾವು ವಾಟ್ಸಪ್ ನ ಯೂಸ್ ಮಾಡ್ಬೇಕು ಅಂದ್ರೆ ನಮ್ಮ ಒಂದು ಮೊಬೈಲ್ ನಂಬರ್ ಹಾಕಿ OTP ಹಾಕಿ ರಿಜಿಸ್ಟರ್ ಮಾಡ್ಕೊಂತು ಅಂದ್ರೆ ಮುಗೀತು, ನಾವ್ ಯಾರಿಗ್ ಬೇಕಾದ್ರೂ ಮೆಸೇಜ್ ಮಾಡ್ಬೋದಾಯ್ತು ವಾಟ್ಸಪ್ ಅಲ್ಲಿ. ಬಟ್ ಇನ್ ಮುಂದೆ ಆ ತರ ಆಗೋದಿಲ್ಲ ಅಂತಾನೆ ಹೇಳ್ಬೋದು. ಸೊ ನಾವು ಏನ್ ನಮ್ಮ ಒಂದು ಮೊಬೈಲ್ ನಂಬರ್ ಮುಖಾಂತರ ವಾಟ್ಸಪ್ ಯೂಸ್ ಮಾಡ್ತೀವೋ ಆ ಒಂದು ನಂಬರಿನ ಸಿಮ್ ಕಾರ್ಡ್ ಏನಿರುತ್ತೆ, ನೀವು ಯಾವ ಒಂದು ಮೊಬೈಲ್ ಅಲ್ಲಿ ವಾಟ್ಸಪ್ ಯೂಸ್ ಮಾಡ್ತೀರೋ ಅದೇ ಮೊಬೈಲ್ ಅಲ್ಲಿ ಆ ಸಿಮ್ ಕಾರ್ಡ್ ಅನ್ನೋದು ಇರ್ಬೇಕಾಗುತ್ತೆ. ಜೊತೆಗೆ ಆ ಒಂದು ಸಿಮ್ ಕಾರ್ಡ್ ಅನ್ನೋದು ಆಕ್ಟಿವ್ ಕೂಡ ಇರ್ಬೇಕಾಗುತ್ತೆ. ಅಂದ್ರೆ ರೀಚಾರ್ಜ್ ಮಾಡಿಸ್ಕೊಂಡು ನೀವು ಆಕ್ಟಿವ್ ಆಗಿ ಇಟ್ಕೊಂಡಿರ್ಬೇಕಾಗುತ್ತೆ. ಹಂಗಿದ್ರೆ ಮಾತ್ರ ಈ ಒಂದು ವಾಟ್ಸಪ್ ಅನ್ನೋದು ವರ್ಕ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೇಮ್ ಟೆಲಿಗ್ರಾಮ್ ಕೂಡ ಅದೇ ಬೇಸಿಸ್ ಮೇಲೆ ವರ್ಕ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಈ ರೀತಿ ಒಂದು ಹೊಸ ಅಪ್ಡೇಟ್ ತಗೊಂಡ್ಬಂದಿದ್ದಾರೆ. ಸೇಮ್ ನೀವು UPI ಅಪ್ಲಿಕೇಶನ್ಸ್ ಯಾವ ತರ ಯೂಸ್ ಮಾಡ್ತೀರೋ ಅದೇ ರೀತಿನೇ ಇನ್ ಮುಂದೆ ಮೆಸೇಜಿಂಗ್ ಅಪ್ಲಿಕೇಶನ್ಸ್ ಗಳು ಕೂಡ ವರ್ಕ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಇದು ತುಂಬಾ ಒಳ್ಳೆ ಅಪ್ಡೇಟ್ ಅಂತ ಕೂಡ ಹೇಳ್ತೀನಿ. ಯಾಕಂತ ಅಂದ್ರೆ ಇಷ್ಟು ದಿನ ನಮ್ಮ ಒಂದು ವಾಟ್ಸಪ್ ಅಕೌಂಟ್ಗಳು ಅಷ್ಟು ಸೇಫ್ ಇರ್ತಿರ್ಲಿಲ್ಲ. ಯಾಕಂದ್ರೆ ತುಂಬಾ ಜನ ಆಕ್ಟ್ ಮಾಡ್ತಿದ್ರು, OTP ಹಾಕಿದ್ರೆ ಸಾಕು ವಾಟ್ಸಪ್ ಅಕೌಂಟ್ ಅವ್ರ ಆಕ್ಸೆಸ್ ಸಿಕ್ಬಿಡೋದು. ಸೊ ನಮ್ ಪರವಾಗಿ ಬೇರೆಯವರಿಗೆ ಮೆಸೇಜ್ ಮಾಡಿ ದುಡ್ಡೆಲ್ಲ ಇಸ್ಕೊಳೋ ಅಂತ ಇತ್ತು. ಬಟ್ ಇನ್ ಮುಂದೆ ಆತರ ಆಗೋದಿಲ್ಲ ಅಂತ ಕೂಡ ಹೇಳ್ಬೋದು. ಸೊ ಇದೊಂಥರ ಒಳ್ಳೆ ಅಪ್ಡೇಟ್ ಅಂತ ಕೂಡ ಹೇಳ್ತೀನಿ. ಇದ್ರ ಜೊತೆಗೆ ಎರಡನೇ ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇಷ್ಟು ದಿನ ಏನಾಗ್ತಿತ್ತು, ನಮ್ಮ ಒಂದು ವಾಟ್ಸಪ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ನಾವು ಕಂಪ್ಯೂಟರ್ ಗಳಲ್ಲಿ ವೆಬ್ ಮುಖಾಂತರ ಅಂದ್ರೆ ವೆಬ್ಸೈಟ್ ಮುಖಾಂತರ ಲಾಗಿನ್ ಮಾಡ್ಕೊಂಡು ಯೂಸ್ ಮಾಡ್ತಿದ್ವಿ. ಸೊ ಕೆಲವೊಂದ್ ಬಾರಿ ನಾವು ಜೆರಾಕ್ಸ್ ಶಾಪ್ ಗಳಲ್ಲಾಗಿರ್ಬೋದು ಅಥವಾ ಸೈಬರ್ ಸೆಂಟರ್ ಗಳಲ್ಲಾಗಿರ್ಬೋದು, ಸೊ ನಮ್ಮ ಒಂದು ವಾಟ್ಸಪ್ ಅಕೌಂಟ್ ನಾವು ಲಾಗಿನ್ ಮಾಡ್ಕೊಂಡು ಯೂಸ್ ಮಾಡಿ ಮತ್ತೆ ಹಂಗೆ ಬಂದ್ಬಿಡ್ತಿದ್ವಿ. ಸೊ ನಾವು ಲಾಗೌಟ್ ಮಾಡೋದಕ್ಕೆ ಹೋಗ್ತಿರ್ಲಿಲ್ಲ, ಮರ್ತ್ ಬಂದ್ಬಿಡ್ತಿದ್ವಿ. ಸೊ ಈ ತರ ಆದಾಗ ನಮ್ಮ ಒಂದು ವಾಟ್ಸಪ್ ಅಕೌಂಟ್ ಅನ್ನೋದು ಮಿಸ್ಯೂಸ್ ಆಗ್ತಿತ್ತು. ಬಟ್ ಇನ್ನು ಮುಂದೆ ಆತರ ಮಿಸ್ಯೂಸ್ ಆಗಲ್ಲ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತ ಅಂದ್ರೆ ವಾಟ್ಸಪ್ ವೆಬ್ ಏನಿರುತ್ತೆ ಅದು ಬಂದು ಪ್ರತಿ 6 ಗಂಟೆಗೆ ಒಂದ್ಸತಿ ಲಾಗೌಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಈ ತರ ಲಾಗೌಟ್ ಆದಾಗ ನಾವು ಯಾವ್ಯಾವ ಒಂದು ಸಿಸ್ಟಮ್ ಗಳಲ್ಲಿ ನಮ್ಮ ಒಂದು ವಾಟ್ಸಪ್ ಅಕೌಂಟ್ ಲಾಗಿನ್ ಮಾಡಿರ್ತೀವೋ ಆಟೋಮೆಟಿಕ್ ಆಗಿ ಲಾಗೌಟ್ ಆಗ್ಬಿಡುತ್ತೆ. ಸೊ ಆ ತರ ಆದಾಗ ಯಾವುದೇ ರೀತಿ ನಮ್ಮ ಒಂದು ವಾಟ್ಸಪ್ ಅಕೌಂಟ್ ಅನ್ನೋದು ಮಿಸ್ಯೂಸ್ ಆಗಲ್ಲ. ಬೇರೆಯವರು ಅಕಸ್ಮಾತ್ ಯೂಸ್ ಮಾಡ್ತಿದ್ದಾರೆ ಅಂದ್ರೂ ಟೆಂಪ್ರವರಿ ಆಗಿ ಯೂಸ್ ಮಾಡ್ತಾರೆ ಅಷ್ಟೇ, ಪರ್ಮನೆಂಟ್ ಆಗಿ ಅವರು ಯೂಸ್ ಮಾಡೋದಕ್ಕಾಗಲ್ಲ ಅಂತಾನೆ ಹೇಳ್ಬೋದು. ಸೊ ಈ ರೀತಿ ಒಂದು ಅಪ್ಡೇಟ್ ಕೂಡ ತಂದಿದ್ದಾರೆ ಅಂತಾನೆ ಹೇಳ್ಬೋದು. ಇದು ಕೂಡ ತುಂಬಾ ಒಳ್ಳೆ ಅಪ್ಡೇಟ್ ಅಂತ ಕೂಡ ಹೇಳ್ತೀನಿ. ಸೊ ಇವೆರಡು ಅಪ್ಡೇಟ್ ಏನಿದೆ ಮುಂದಿನ 90 ದಿನಗಳಲ್ಲಿ ಈ ಒಂದು ಅಪ್ಡೇಟ್ ಗಳನ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಇದು ತುಂಬಾ ಒಳ್ಳೆಯದು. ಸೊ ಆದಷ್ಟು ಬೇಗನೆ ಎಲ್ಲರಿಗೂ ಕೂಡ ಈ ಒಂದು ಅಪ್ಡೇಟ್ ಸಿಕ್ಲಿ ಅಂತ ಕೂಡ ಹೇಳ್ತೀನಿ. ಸೊ ಇನ್ ಮುಂದೆ ನಮ್ಮ ಒಂದು ಮೆಸೇಜಿಂಗ್ ಅಪ್ಲಿಕೇಶನ್ಸ್ ಗಳು ತುಂಬಾ ಸೇಫ್ ಆಗಿರುತ್ತೆ ಅಂತ ಕೂಡ ನನಗೆಲ್ಲೋ ಒಂದ್ ಕಡೆ ಅನ್ನಿಸ್ತಿದೆ. ಸೊ ನಿಮಗೆ ಈ ಒಂದು ಅಪ್ಡೇಟ್ ಗಳ ಬಗ್ಗೆ ಏನ್ ಅನ್ಸುತ್ತೆ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಹಾಗೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಎಸ್ಪೆಷಲಿ ವಾಟ್ಸಪ್ ಟೆಲಿಗ್ರಾಮ್ ಯೂಸರ್ಸ್ ಗಳಿಗೆ ಶೇರ್ ಮಾಡಿ. ಸೊ ಹಾಗೆ ಇದೇ ರೀತಿ ಹೆಚ್ಚು ಟೆಕ್ ವಿಡಿಯೋಸ್ ಗಳಿಗಾಗಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾ ಇದೇ ರೀತಿ ಯಾವುದೇ ಹೊಸ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತು ಅಂದ್ರು ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಹಾಗೆ ಈ ವಿಡಿಯೋ ಏನ್ ಅನ್ನಿಸ್ತು ಮತ್ತೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನೀವಿನ್ನು ನನ್ನ ಟೆಲಿಗ್ರಾಮ್ ಚಾನಲ್, ವಾಟ್ಸಪ್ ಚಾನಲ್, ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜ್ ನಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು.